ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಡಿಗಾಸ್ ಯಾತ್ರಾ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಚಾರ್ಧಾಮ್ ಯಾತ್ರಾದ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು, ವಿಚಾರಗಳನ್ನು, ಒಳನೋಟಗಳನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಅಡಿಗಾಸ್ ಯಾತ್ರಾದ ಸ್ಥಾಪಕರಾದ ಕೆ ನಾಗರಾಜ್ ಅಡಿಗ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಅಡಿಗ ಸರ್. ಅಂದಹಾಗೆ ಚಾರ್ಧಾಮ್ ಅಂದರೆ ಈ ಕೇದಾರನಾಥ, ಬದ್ರಿನಾಥ, ಗಂಗೋತ್ರಿ, ಯಮನೋತ್ರಿ ಇವುಗಳ ಸಂಗಮ ನಾಡು ಮತ್ತು ದೇವಭೂಮಿ ಅಂತ ಕರೀತಾರೆ. ಸೊ ಉತ್ತರಾಖಂಡಿನ ಅತ್ಯಂತ ಪ್ರತಿಷ್ಠಿತವಾದಂಥ ಈ ಚಾರ್ಧಾಮ್ನ ಯಾತ್ರೆಗೆ ಇತ್ತೀಚಿನ ವರ್ಷಗಳಂತೂ ಕರ್ನಾಟಕದಿಂದಲೂ ಸಾಕಷ್ಟು ಮಂದಿ ಕನ್ನಡಿಗರು ಹೋಗ್ತಾರೆ. ಪ್ರತಿ ವರ್ಷ ಕೂಡ ಅದು ಇನ್ಕ್ರೀಸ್ ಆಗ್ತಾನೇ ಇದೆ ಪ್ರತಿ ವರ್ಷ. ಸೊ ಹಾಗಾಗಿ ಚಾರ್ಧಾಮ್ ಅಂದರೆ ಏನು, ಅಲ್ಲಿ ನೋಡಬೇಕಾದಂಥ ಸ್ಥಳಗಳು ಏನು, ಹೇಗೆ ಹೋಗಬೇಕಾಗುತ್ತೆ ಇತ್ಯಾದಿ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಅಂತ. ಇದು ಚಾರ್ಧಾಮ್ ಯಾತ್ರಾ, ನೀವೇ ಹೇಳಿದ್ರಿ ದೇವಭೂಮಿ. ಈ ಉತ್ತರಾಖಂಡದ ಈ ಭಾಗಕ್ಕೆ ಗಡ್ವಾಲ್ ಅಂತ ಹೇಳ್ತಾರೆ, ಮತ್ತು ಅದನ್ನು ದೇವಭೂಮಿ, ದೇವರು ಇದ್ದಂತಹ ಸ್ಥಳ ಅಂತ. ಯಾಕೆ ಅಂತ ಹೇಳಿದರೆ ಇಲ್ಲಿ ಎಲ್ಲಿ ಹೋದರೂ ನಿಮಗೆ ದೇವರು, ದೇವಸ್ಥಾನ, ಚಾರ್ಧಾಮ ಅಂತ ಹೇಳಿದರೆ ಗಂಗೋತ್ರಿ, ಯಮುನೋತ್ರಿ, ಕೇದಾರನಾಥ್, ಬದ್ರಿನಾಥ್ ಈ ಮುಖ್ಯ ದೇವಾಲಯಗಳು. ಇದರ ಜೊತೆಗೆ ಗುಪ್ತಕಾಶಿ, ಉತ್ತರಕಾಶಿ, ಜೋಶಿ ಮಠ, ಆಮೇಲೆ ಹೇಳಬೇಕು ಅಂದರೆ ಕೆಳಗಡೆ ಬಂದರೆ ರುದ್ರಪ್ರಯಾಗ, ಒಂದು 5-6 ಪ್ರಯಾಗ ಇದೆ, ಪಂಚಪ್ರಯಾಗ ಅಂತ. ಗಂಗಾ ನದಿ ಹೀಗೆ ಏನು ಉಪನದಿಗಳಿರ್ತಾವಲ್ಲ ಸೇರುವಂಥದ್ದು, ಕರ್ಣಪ್ರಯಾಗ, ನಂದಪ್ರಯಾಗ, ವಿಷ್ಣು ಪ್ರಯಾಗ, ರುದ್ರಪ್ರಯಾಗ, ದೇವಪ್ರಯಾಗ. ಈ ದೇವಪ್ರಯಾಗದಲ್ಲಿ ಅಲಖಾನಂದ ಮತ್ತು ಭಾಗೀರಥಿ ನದಿ ಸೇರಿ ಅಲ್ಲಿಂದ ಗಂಗೆ ಅಂತ ಆಗ್ತಾಳೆ. ಎಲ್ಲ ಪವಿತ್ರ ಕ್ಷೇತ್ರಗಳ ಸರಣಿಯೇ ಇದೆ ಅಂತ. ಅದಕ್ಕಾಗಿ ಇಲ್ಲಿ ಎಷ್ಟು ಒಂದೊಂದು ಹಳ್ಳಿಯಲ್ಲಿಯೂ ಒಳ್ಳೊಳ್ಳೆ ಅದ್ಭುತವಾದಂಥ ರಾಮಾಯಣ ಮಹಾಭಾರತ ನಡೆದಂಥ ಇದು ಪೌರಾಣಿಕ ಹಿನ್ನೆಲೆ ಇದೆ. ಲಾಖಾಮಂಡಲ ಅಂಥೇಳಿ ಪಾಂಡವರಿಗೆ ಅರಗಿನ ಅರಮನೆಯನ್ನು ಕಟ್ಟಿಕೊಟ್ಟದ್ದು ದುರ್ಯೋಧನ ಅಂತ ಹೇಳ್ತಾರೆ, ಅದು ಇದೆ. ಆಮೇಲೆ ಅದರ ಮಧ್ಯೆ ಹಿಲ್ ಸ್ಟೇಷನ್ಗಳು, ಮಸ್ಸೂರಿ ಅಂತ ಇದು. ಆಮೇಲೆ ಈ ಚಾರ್ಧಾಮ್ ಯಾತ್ರಾ ಅಂದರೆ ನಿಮಗೆ ಹೇಳಬೇಕು ಅಂದರೆ ಇದು ಹಿಲ್ ಸ್ಟೇಷನ್, ದೇವರು, ಎಲ್ಲ ಧಾರ್ಮಿಕ ಇರ್ಬೋದು, ಇದಲ್ವ. ನೀವು ಹೋಗುವಾಗ ಸ್ನೋ ಕೇಪ್ಡ್ ಮೌಂಟೇನ್ಸ್ ಎಲ್ಲ ಒಂಥರ ಒಂದು ಕಡೆ ಶಿಮ್ಲಾದಲ್ಲಿದ್ದೀನೋ ಅಂತ ಅನಿಸ್ಬೋದು, ಮನಾಲಿಗೆ ಹೋಗ್ತಾ ಇದ್ದೀನೋ ಅನಿಸ್ಬೋದು. ಆ ಥರ ಅನುಭವದೊಂದಿಗೆ ಒಳ್ಳೊಳ್ಳೆ ವ್ಯಾಲೇಸು, ಈ ನದಿಗಳು ನಾ ಹೇಳಿದೆಲ್ಲ ಪುಣ್ಯ ನದಿಗಳು. ಸೊ ದೈವಿಕ, ನೈಸರ್ಗಿಕ ನದಿಗಳು ಎಲ್ಲನೂ ಸಂಗಮ ಆಗುವಂಥ ಜಾಗ. ಸೊ ಒಬ್ಬ ವ್ಯಕ್ತಿಯಾಗಿ, ಮನುಷ್ಯನಾಗಿ, ಹಿಂದೂ ಅಂತಲ್ಲ ಮನುಷ್ಯನಾಗಿ ಕರೆಕ್ಟ್ ಈ ಜಾಗಗಳಲ್ಲಿ ತಿರುಗಾಡಲೇಬೇಕು ನಾವು. ಮತ್ತೊಂದು ಹೇಳಬೇಕಂದ್ರೆ ನಮ್ಮ ದೇಶಕ್ಕೆ ಒಂದು ಜೀವನದಿ ಗಂಗಾ. ಆ ಗಂಗಾ, ಯಮುನಾ ಎಲ್ಲ ನದಿಗಳು ಅಲ್ಲಿಂದನೇ ಬರುವಂಥದ್ದು, ಗಂಗೆಯ ಉಗಮ. ಹೌದು. ಈಗ ಹಾಗಾಗಿ ನಾವು ಈ ದೇವಭೂಮಿಯ ಇದನ್ನು ಚಾರ್ಧಾಮ್ ಅಂತ ಹೇಳ್ತೀವಿ. ಇನ್ನೊಂದು ಚಾರ್ಧಾಮು ಇದೆ ನಮ್ಮದೇ, ಭಾರತದ ಚಾರ್ಧಾಮ್ ಅಂತ ಹೇಳ್ತೀವಿ. ರಾಮೇಶ್ವರ, ಪುರಿ ಅಂದರೆ ದಿಕ್ಕಿಗೆ ಒಂದೊಂದು. ಪುರಿ ಅಂದರೆ ಈಸ್ಟು, ಸೌತ್ ಅಂದರೆ ರಾಮೇಶ್ವರ, ವೆಸ್ಟ್ ಅಂದರೆ ದ್ವಾರಕಾ, ಉತ್ತರ ಅಂದರೆ ಬದ್ರಿ. ಇದಕ್ಕೂ ಚಾರ್ಧಾಮ ಅಂತ ಹೇಳ್ತಾರೆ. ಸೊ ನಾವು ಈಗ ದೇವಭೂಮಿ ಚಾರ್ಧಾಮ್ ಬಗ್ಗೆನೇ ಈಗ ಮಾತಾಡ್ತಾ ಇದ್ದೀವಿ. ತುಂಬ ಅದ್ಭುತವಾದಂಥ ಪ್ರವಾಸ, ಯಾತ್ರೆ. ಸಾಮಾನ್ಯವಾಗಿ ನಿಮಗೆ ಈ ಯಾತ್ರೆಗಳು ಅಕ್ಷಯ ತೃತೀಯ, ಏಪ್ರಿಲ್ ಎಂಡ್ ಅಥವಾ ಮೇ ಪ್ರಥಮದಲ್ಲಿ ಬರ್ತದೆ ಪ್ರತಿ ವರ್ಷ. ದಿಂದ ಹಿಡಿದು ದೀಪಾವಳಿವರೆಗೆ ಈ ಯಾತ್ರೆ ನಡೀತದೆ. ಮಳೆಗಾಲದಲ್ಲಿ ಸ್ವಲ್ಪ 1-2 ತಿಂಗಳು ಸ್ವಲ್ಪ ಕ್ಲೌಡ್ ಬರ್ಸ್ಟೆಲ್ಲ ಆಗುವ ಸಾಧ್ಯತೆ ಇರೋದ್ರಿಂದಾಗಿ ಜೂನ್ 20ರಿಂದ ಜುಲೈ ಎಂಡ್ವರೆಗೆ ಸ್ವಲ್ಪ ಪ್ರವಾಸವನ್ನು ಕಡಿಮೆ ಮಾಡ್ಬೋದು. ಆದರೆ ದೇವಸ್ಥಾನಗಳೆಲ್ಲ ಖಾಲಿ ಇರ್ತದೆ, ದರ್ಶನ ಬೇಗ ಆಗುತ್ತೆ. ಆದರೆ ಮೇಯಲ್ಲೆಲ್ಲ ತುಂಬ ಪೀಕ್ ಸೀಸನ್ ಇರುತ್ತೆ. ಇನ್ನು ಚಾರ್ಧಾಮ್ ಯಾತ್ರಾ ಅಂತ ಹೇಳಿದರೆ ಯಾವ ಥರದಲ್ಲಿ ಮಾಡ್ಬೋದು ಕರೆಕ್ಟ್ ಹೇಳಿ. ನಿಜ. ಚಾರ್ಧಾಮ್ ಯಾತ್ರಾ ಅಂತ ಹೇಳಿದರೆ ನಾನು ಬೈ ರೋಡ್ ಹೋಗ್ಬೋದು. ಬೈ ರೋಡು ಇದೇ 4 ಧಾಮ ನೋಡಿ ಅದರ ಜೊತೆಗೆ ಋಷಿಕೇಶ, ಹರಿದ್ವಾರವನ್ನು ನೋಡಿ ಬರ್ತೀನಿ ಅಂದರೆ ಒಂದು 12ರಿಂದ 13 ದಿನ ಆಗ್ತದೆ. ಓಕೆ. ನಾವು ಅದನ್ನು ಸಹ ಮಾಡಿಕೊಡ್ತೀವಿ. ಇನ್ನೊಂದು ಹೆಲಿಕಾಪ್ಟರ್ ಮೂಲಕ ಪ್ರವಾಸವನ್ನು ಇದೆ.
ಈಗ ನಾವು ಪ್ರಥಮವಾಗಿ ಬೈ ರೋಡ್ ಹೋಗುವಂಥದ್ದು ಹೇಳ್ತೇನೆ. ಅದರಲ್ಲಿ ಯಾವ ಗ್ರೂಪ್ ಇದೆ, ನಮ್ಮದು ಗ್ರೂಪ್ ಟೂರು ಇದೆ. ಅದು ಗ್ರೂಪ್ ಟೂರ್ ಅಂತ ಹೇಳಿದರೆ ಒಂದು ಬಸ್ಸು, ಅಲ್ಲಿ ಮಿನಿ ಬಸ್ ಆಪರೇಟ್ ಮಾಡ್ತೀವಿ. 22 ಪ್ಯಾಸೆಂಜರ್ಸ್ ಒಂದು ಬಸ್ಸಿಗೆ ಹಾಕ್ತೀವಿ. 27 ಸೀಟ್ ಇರುತ್ತೆ ಒಂದು ಬಸ್ಸಲ್ಲಿ, 22 ಜನ ಯಾತ್ರಿಕರು ಇರ್ತಾರೆ. 22 ಜನ. ಹೌದು, ಅಂಥದ್ದು ಬಸ್ಸಿನಲ್ಲಿ ಇದು ಮಾಡ್ತೇವೆ. ಇದಕ್ಕೆ ನಮ್ಮ ಸಸ್ಯಾಹಾರಿ, ದಕ್ಷಿಣ ಭಾರತದ ಸಸ್ಯಾಹಾರಿ ಊಟೋಪಹಾರ ಪದ್ಧತಿ, ಶುದ್ಧ ಸಸ್ಯಾಹಾರ ನಮ್ಮ ಅಡಿಗೆಯವರ ಕಳಿಸ್ತೇವೆ. ಒಳ್ಳೆಯ ಊಟ. ಅದು ನಮ್ಮದು ಊಟದ ವಿಷಯದಲ್ಲಿ ಹೇಳೋದೇ ಬೇಡ. ಬದ್ರಿಯಲ್ಲಿ ಹೋಳಿಗೆ ಊಟನೂ ನಮ್ಮ ಅಡಿಗಾಸ್ ಚಾನಲ್ನಲ್ಲಿ ಅದರ ನಿರಂತರವಾಗಿ ನಾವು ರೀಲ್ಸ್ಗಳನ್ನ ಹಾಕ್ತಾ ಇರೋ ಜನ ಬಹಳ ಉತ್ಸಾಹದಿಂದ ನೋಡ್ತಾ ಇರ್ತಾರೆ. ಹೌದು, ಅಲ್ಲೂ ಕೂಡ ವ್ಯವಸ್ಥೆ ಮಾಡ್ತಾರೆ. ಇಂಥ ಕೋಸಂಬರಿ, ಸಾರು, ತಿಳಿಸಾರು ಎಲ್ಲಾನು ಕೂಡ ಅಲ್ಲಿ. ಬೆಂಗಳೂರು ಟೆಸ್ಟ್ ಪೊಂಗಲ್ ಕೊಡ್ತೀವಿ, ಇಡ್ಲಿ ಕೊಡ್ತೀವಿ, ಉಪ್ಪಿಟ್ಟು ಕೊಡ್ತೀವಿ. ಊಟ ತಿಂಡಿಗೆ ನಾವು ಯಾವತ್ತೂ ಕಾಂಪ್ರಮೈಸ್ ಆಗೋದಿಲ್ಲ. ಯಾಕೆಂದರೆ ಒಳ್ಳೆ ಕ್ವಾಲಿಟಿಯನ್ನು ಕೊಡಬೇಕು. ನಮ್ಮಲ್ಲಿ ಬರುವಂಥ ಪ್ರವಾಸಿಗರು ಯಾರು ಏನು ಕಡಿಮೆ ಇದರದಂತ ನಾವು ತಿಳ್ಕೊಳ್ಳೋದೇ ಇಲ್ಲ. ಯಾಕೆಂದರೆ ಬಂದವರಿಗೆ ಹೈಜೆನಿಕ್ ಫುಡ್ಡು. ಈ ವ್ಯವಸ್ಥೆನ ಹೇಗೆ ನೀವು ಮಾಡ್ತೀರಿ ಅಂತ ಒಂದು ಸ್ವಲ್ಪ ಹೇಳ್ತೀರಾ ಅಂತ. ಅದಕ್ಕೆ ನಮ್ಮ ಒಂದು ಸಿಬ್ಬಂದಿ ವರ್ಗ ಅತ್ಯುತ್ತಮವಾದಂಥ ಮ್ಯಾನೇಜರ್ಸ್ ಇದ್ದಾರೆ. ಆಮೇಲೆ ನಮ್ಮಲ್ಲಿ ನುರಿತವಾಗಿ ಒಂದು ಒಂದು ಅಚ್ಚುಕಟ್ಟಾಗಿ ಮಾಡುವಂಥ, ನೀಟ್ ಆ್ಯಂಡ್ ಕ್ಲೀನಾಗಿ ಕೆಲಸ ಮಾಡುವಂಥ ಅಡುಗೆ ಭಟ್ರು ಇದ್ದಾರೆ. ಆ ಒಂದು ಟೀಮು ಅವರು ನಿರಂತರವಾಗಿ ರಾತ್ರಿ ಹಗಲು. ಈಗ ನಾವು ಗ್ರಾಹಕರು ಇಳಿದ ತಕ್ಷಣ ರೂಮ್ಗೆ ಹೋಗಿ ಇವರು ಬ್ಯಾಗು ಎಲ್ಲ ರೆಡಿ ಮಾಡೋದ್ರೊಳಗೆ ಅಡುಗೆ ರೆಡಿಯಾಗಿರುತ್ತೆ. ಬಿಸಿ ಬಿಸಿಯಾಗಿ ಅಡುಗೆ ನಿಮಗೆ ಲೆಕ್ಕ ಹಾಕಿ ಮನೆಗೆ ಹೋದ್ರೆ ಅಷ್ಟು ಬೇಗ ಅದು ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿ ಅನ್ನ ಸಾರು ಏನೋ ಒಂದು ಆ ಚಳಿ ವಾತಾವರಣದಲ್ಲಿ ಕೊಟ್ಟರೆ ಎಷ್ಟು ಎಲ್ಲ ಮಾವನ ಮನೆಯಲ್ಲೂ ಅಷ್ಟು ಉಪಚಾರ ಸಿಗಲ್ಲ ಅಲ್ಲ. ಅಂದರೆ ಅಷ್ಟು ನಾವು ಗ್ರಾಹಕರನ್ನು ನೋಡ್ಬೇಕಾಗ್ತದೆ. ಯಾಕೆಂದರೆ ನಮ್ಮನ್ನು ನಂಬಿ ಅಡಿಗಾಸ್ ಯಾತ್ರಾದಲ್ಲಿ ಚೆನ್ನಾಗಿ ಮಾಡ್ತಾರೆ ಅನ್ನುವಂಥ ನಂಬಿಕೆಯಿಂದ ಬಂದಿರ್ತಾರೆ. ಅತಿಥಿ ದೇವೋಭವ. ಹೌದು. ಆಮೇಲೆ ಅಕಾಮಡೇಷನ್ನು ಚೆನ್ನಾಗಿರುವ ರೂಮು ಇದ್ದದ್ರಲ್ಲಿ ಏನು ಅವೈಲಬಿಲಿಟಿಯಲ್ಲಿ ಚೆನ್ನಾಗಿರುವಂಥ ರೂಮು, ಅಡುಗೆ ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಕೊಡುವಂಥ ರೂಮನ್ನು ನಾವು ಒದಗಿಸ್ತೀವಿ. ಟೂರ್ ಮ್ಯಾನೇಜರ್ ಇದ್ದೇ ಇರ್ತಾರೆ, ಕನ್ನಡ ಬರುವಂಥ ಮ್ಯಾನೇಜರು. ಸೊ ಇದೊಂದು ಗ್ರೂಪ್ ಇದೆ, ಬೈ ರೋಡ್ ಅಂತ ಹೇಳಿ. ಬೈ ರೋಡ್. ಆಮೇಲೆ ಇನ್ನೊಂದು ಕಸ್ಟಮೈಸ್ ಟೂರ್ಸ್ ಅಂತ ಮಾಡ್ತೀವಿ. ಈ ಕಸ್ಟಮೈಸ್ ಟೂರ್ಸ್ ಅಂತ ಹೇಳಿದ್ರೆ ಇದರಲ್ಲಿ ಸ್ಟ್ಯಾಂಡರ್ಡ್, ಡಿಲಕ್ಸ್, ಲಕ್ಸುರಿ ಅಂತ ಬೇರೆ ಬೇರೆ ಕ್ಯಾಟಗರಿ ಇರ್ತದೆ. ಈಗ ನಾವು ಗ್ರೂಪ್ ಅಂದರೆ ಹೇಳಿದರೆ ಒಂದು ಡೇಟ್ ಫಿಕ್ಸ್ ಮಾಡಿರ್ತೀವಿ, ಆ ಡೇಟಿಗೆ ನೀವು ಬರಬೇಕಾಗ್ತದೆ. ಇದಾದರೆ ಹಾಗಿಲ್ಲ, ನೀವು ಯಾವ ಡೇಟ್ ಹೇಳ್ತೀರೋ ನಿಮ್ಮ ಕುಟುಂಬದ ವರ್ಗಕ್ಕೆ ರಜೆ, ಹೌದು, ಅನುಕೂಲ ತಕ್ಕಂತೆ ಅದು ನಮ್ಮಲ್ಲಿ ಬಹಳ ಚೆನ್ನಾಗಿ ಹೋಗುವಂಥ ಟೂರು ಸಹ. ಅವರು ಗ್ರಾಹಕರಿಗೆ ಗೊತ್ತಿರ್ತದೆ ಅವ್ರ ಡೇಟಿಗೆ ಬೇಕು ಅಂದರೆ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ಅವರಿಗೂ ಈ ಅಡುಗೆ ವ್ಯವಸ್ಥೆ ಇಲ್ಲ, ಅವ್ರಿಗೆ ಅಡುಗೆ ವ್ಯವಸ್ಥೆ ಸಿಗಲ್ಲ. ಹೋಟೆಲಲ್ಲಿ ಏನು ವಸತಿ ಮಾಡ್ತೀವಲ್ಲ, ಯಾಕಂದರೆ ಚಾರ್ಧಾಮ್ ಯಾತ್ರಾ ಟೈಮಲ್ಲಿ ನಿಮಗೆ ಟೋಟಲಿ ಪ್ಯೂರ್ ವೆಜ್, ನೋ ನಾನ್ ವೆಜ್ ಆಪ್ಷನ್ಸ್ ಅಲ್ಲಿ. ಸೊ ಅವ್ರಿಗೆ ಏನು ಉಳ್ಕೊಳ್ತಾರಲ್ಲ ಆ ಹೋಟೆಲ್ನಲ್ಲಿ ರಾತ್ರಿ ಶಾಖಾಹಾರ ವ್ಯವಸ್ಥೆ. ಹೌದು, ವ್ಯವಸ್ಥೆ ಇರ್ತದೆ. ಅದು ನೀಟಾಗಿ ಅಚ್ಚುಕಟ್ಟಾಗಿರ್ತದೆ. ಮತ್ತು ಗ್ರಾಹಕರಿಗೆ ಏನಂತ ಹೇಳಿದರೆ ಅಡಿಗಾಸ್ ಯಾತ್ರಾ ಅಂದರೆ ಒಂದು ರಿಲಯಬಲ್, ಅಂದರೆ ನಮಗೆ ಏನು ಕೊಟ್ಟಿದ್ದಾರೆ ಆ ಮಾತಿನ ಪ್ರಕಾರ ಅಲ್ಲಿ ಸರ್ವಿಸ್ ಸಿಗ್ತದೆ ಅನ್ನೋ ಗ್ಯಾರಂಟಿ ಮೇಲೆ ನಮ್ಮಲ್ಲಿ ಬಹಳಷ್ಟು ಕಸ್ಟಮೈಸ್ ಟೂರ್ಸ್ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಏನೂ ತೊಂದರೆ ಆಗಬಾರ್ದು ಅಂತ ಇಲ್ಲೇ ಮುಂಚಿತವಾಗಿ ನಮ್ಮಲ್ಲಿ ಈಗ ಒಂದು ನೆಕ್ಸ್ಟ್ 15 ದಿನ ಬಿಟ್ಟು ಒಂದು ಟೂರ್ ಹೋಗಬೇಕು ಅಂತ, ಚಾರ್ಧಾಮ್ ಯಾತ್ರಾ ಹೋಗಬೇಕು ಅಂದರೆ ಬಂದು ಬುಕ್ ಮಾಡೋರು ಇರ್ತಾರೆ. ಸೊ ಸ್ಟ್ಯಾಂಡರ್ಡ್ ಟೂರ್ಗೆ ಎಷ್ಟು ಬೇಡಿಕೆ ಇದೆಯೋ ಅಷ್ಟೇ ಕಸ್ಟಮೈಸ್ ಇದಕ್ಕೂ ಕೂಡ. ಸ್ಟ್ಯಾಂಡರ್ಡ್ ಟೂರ್ಗೆ ಏನು ಗ್ರೂಪ್ ಟೂರ್ ಇದೆಯಲ್ಲ ಅದಕ್ಕೆ ಎಷ್ಟು ಬೇಡಿಕೆ ಇದೆಯೋ ಅಷ್ಟೇ ಬೇಡಿಕೆ ಕಸ್ಟಮೈಸ್ಗೂ ಇದೆ. ವ್ಯವಸ್ಥೆ ಅಚ್ಚುಕಟ್ಟಾಗಿರುತ್ತೆ ಅಂತ. ಇನ್ನೂ ಒಂದು ಇದೆ ಫಿಕ್ಸೆಡ್ ಡಿಪಾರ್ಚರ್ ಅಂತ. ಇದು ಒಂದು ಸ್ವಲ್ಪ ಲಕ್ಸುರಿ ಕ್ಯಾಟಗರಿಯಲ್ಲಿ ನಾವು ಗ್ರೂಪ್ ಡಿಪಾರ್ಚರ್. ಇದು ಅಂದರೆ ಇದರಲ್ಲಿ ನಾವು ಈ ಏನು ಸ್ಟ್ಯಾಂಡರ್ಡ್ ಗ್ರೂಪ್ ಥರ 22-40 ಜನ ಆ ಥರ ಎಲ್ಲ ಹೋಗಲ್ಲ, 20-22 ಜನ ಇದಲ್ಲ. ಎಷ್ಟು ಜನ ಬರ್ತಾರೋ 8-10 ಜನ ಏನು ಬರ್ತಾರೆ ಆ ಡೇಟಿಗೆ ಏನು ಬುಕ್ಕಿಂಗ್ ಆಗಿರ್ತದೆ ಅವರಿಗೆ ಒಂದು ಸಣ್ಣ ವೆಹಿಕಲ್ ಮಾಡಿ, ಇನ್ನೋವನು ಟೆಂಪೋ ಟ್ರಾವೆಲರ್ ಈ ಥರ ವೆಹಿಕಲ್ ಮಾಡಿ ಅವರಿಗೆ ಒಳ್ಳೊಳ್ಳೆ ಹೋಟೆಲ್ನಲ್ಲಿ ವಸತಿ ಮಾಡಿ ಅಲ್ಲೇ ಡಿನ್ನರು, ಬ್ರೇಕ್ಫಾಸ್ಟು, ಈ ಥರ ನಮ್ಮಲ್ಲಿ ವ್ಯವಸ್ಥೆ ಇದೆ. ಇದಲ್ಲದೆ ಏನಂದರೆ ಲಕ್ಸುರಿಯಾಗಿ ಹೋಗಬೇಕು ಮತ್ತು ನನಗೆ ರೋಡ್ ಟ್ರಾವೆಲ್ ಜಾಸ್ತಿ ಆಗೋದಿಲ್ಲ ಅಂತ ಅವರಿಗೋಸ್ಕರ ನಾವು ಚಾರ್ಧಾಮ್ ಯಾತ್ರಾ ಬೈ ಹೆಲಿಕಾಪ್ಟರ್ ಸಹ ಇದೆ. ಈ ಚಾರ್ಧಾಮ್ ಯಾತ್ರಾ ಹೆಲಿಕಾಪ್ಟರ್ ಬಗ್ಗೆ ಹೇಳೋದಾದರೆ ಈಗ ನಿಮಗೆ ಮುಂದಿನ ಬುಕ್ಕಿಂಗ್ ಈವಾಗಲೂ ಸ್ಟಾರ್ಟ್ ಆಗಿದೆ. ಸೆಪ್ಟೆಂಬರ್ 15ನೇ ತಾರೀಕಿನ ನಂತರ ಈಗಲೇ ನಮ್ಮಲ್ಲಿ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಹೌದು. ಕಳೆದ ಏಪ್ರಿಲ್ ಮೇಯಲ್ಲಿ ನಾವು ಬಹಳಷ್ಟು ಜನ ಕಳಿಸಿದ್ದೇವೆ.
ಆಮೇಲೆ ಅವರು ಬಹಳ ಖುಷಿಯಿಂದ ಬಂದಿದ್ದಾರೆ. ಸೊ ಹೆಲಿಕಾಪ್ಟರ್ನಲ್ಲಿ ಸಂದರ್ಶನ ಮಾಡಬೇಕಂದ್ರೆ ಇವಾಗಲೇ ಬುಕ್ ಮಾಡುವಂಥದ್ದು ಉತ್ತಮ ಅಂತ. ಹೌದು, ಬೇಗ ನೀವು ಬುಕ್ ಮಾಡ್ಕೊಂಡ್ರೆ ನಾವು ಒಂದು ಹೆಲಿಕಾಪ್ಟರ್ ಅಂದರೆ 6 ಜನ ಮತ್ತು ಇವನ್ ವೆಯ್ಟ್ ಸಹ ಬೇಕಾಗ್ತದೆ. 480 ಕಿಲೋ, 80 ಕಿಲೋ ಪರ್ ಪರ್ಸನ್ ಲೆಕ್ಕ. ಅಂದರೆ ಒಬ್ಬರು ಜಾಸ್ತಿ ಒಬ್ಬರು ಕಡಿಮೆ ಇದ್ದರೆ ನಾವು ಮ್ಯಾನೇಜ್ ಮಾಡ್ಬೋದು. 6 ಜನ ಒಂದು ಹೆಲಿಕಾಪ್ಟರ್. ಸೊ 6 ಜನಕ್ಕೆ ಒಂದು ಹೆಲಿಕಾಪ್ಟ್ರು 480 kg ತೂಕದವ್ರನ್ನ ಮಿಕ್ಸ್ ಮಾಡಿ ಒಂದು ಇದು ಮಾಡ್ತೀವಿ ಸೆಟ್ಟಿಂಗ್. ಡೆಹ್ರಾಡೂನಿಂದ ಸ್ಟಾರ್ಟ್ ಆಗ್ತದೆ. ಡೆಹ್ರಾಡೂನಿಂದ ನಾವು ಪ್ರಥಮವಾಗಿ ಯಮುನೋತ್ರಿಯ ಬೇಸ್ ಕ್ಯಾಂಪ್ ಇದೆ, ಆ ಹೆಲಿಪ್ಯಾಡ್ಗೆ ಹೋಗಿ ಒಂದು ಫಸ್ಟ್ ಡೇ ಅಲ್ಲಿಂದ ಯಮುನೋತ್ರಿಗೆ ನಡ್ಕೊಂಡು ಹೋಗಬೇಕು. ನಾವು ಅವರಿಗೆ ಡೋಲಿ ವ್ಯವಸ್ಥೆಯನ್ನು ಈ ಕಾಸ್ಟಲ್ಲೇ ಇನ್ಕ್ಲೂಡ್ ಆಗಿರ್ತದೆ. ಅವ್ರು ಹೋಗಿ ಅಲ್ಲಿ ಹೋಗಿ ಡೋಲಿಗೆ ಅದು ಬಾರ್ಗೇನ್ ಮಾಡೋದು ಏನಿಲ್ಲ, ಇಳಿತಾ ಇದ್ದಾಗೆ ಹಾಗೆ VIP ದರ್ಶನ್ ಆಮೇಲೆ ಅಲ್ಲಿಂದ ನಾವು ಅವರು ಡೋಲಿಯಿಂದ ವಾಪಸ್ ಬಂದು ಹೆಲಿಕಾಪ್ಟರ್ ಮತ್ತು ಗಂಗೋತ್ರಿ ಹತ್ತಿರ ಹರ್ಷಿಲ್ ಅಂತ ಒಂದು ಊರಿದೆ. ರಾಮ್ ತೇರಿ ಗಂಗಾ ಮೈಲಿ ಅಂತ ಒಂದು ಪ್ರಸಿದ್ಧ ಚಲನಚಿತ್ರ ಶೂಟಿಂಗ್ ಆಗಿದೆ. ಹೌದು, ಓಕೆ. ಆ ಹರ್ಷಿಲ್ ದೊಡ್ಡ ಮಿಲಿಟರಿ ಕ್ಯಾಂಪ್ ಸಹ ಇದೆ ನಮ್ಮದು. ಮತ್ತು ನೈಸರ್ಗಿಕವಾಗಿ ಬಹಳ ಸುಂದರವಾದಂಥ ಜಾಗ. ಇಲ್ಲಿ ಯಮುನೋತ್ರಿ ನಾವು ದರ್ಶನ ಆಗಿ ಬಂದು ಸ್ಟೇ ಆಗ್ತಾರೆ. ಮಾರನೇ ದಿನ ಬೆಳಿಗ್ಗೆ ಗಂಗೋತ್ರಿಗೆ ಹೋಗ್ತಾರೆ, ಹರ್ಷಿಲ್. ಅಲ್ಲಿ ಹೋಗಿ ಅವರು ದರ್ಶನಕ್ಕೆ ಅಲ್ಲಿಂದ ಕಾರ್ ವ್ಯವಸ್ಥೆ ಮಾಡ್ತೀವಿ, ಹೋಗಿ ಮಾಡ್ಕೊಂಡು ಅಲ್ಲೇ ಮತ್ತೆ ಸ್ಟೇ ಆವತ್ತು. ಪ್ರತಿಯೊಂದು ಧಾಮದಲ್ಲಿ ಒಂದೊಂದು ರಾತ್ರಿ ಸ್ಟೇ ಕೊಡ್ತೀವಿ. ಆಮೇಲೆ ಇನ್ನೊಂದು ದಿನ ನೆಕ್ಸ್ಟ್ ಡೇ ಅವರು ಗುಪ್ತಕಾಶಿಗೆ ಬರ್ತಾರೆ. ಗುಪ್ತಕಾಶಿಗೆ ಬಂದು ಹೆಲಿಕಾಪ್ಟ್ರಲ್ಲಿ ಇಲ್ಲಿ ಮತ್ತೊಂದು ಹೆಲಿಕಾಪ್ಟರ್, ಈ ಹೆಲಿಕಾಪ್ಟರ್ಗೆ ಪರ್ಮಿಟ್ ಇರೋದಿಲ್ಲ, ಇನ್ನೊಂದು ಹೆಲಿಕಾಪ್ಟ್ರಲ್ಲಿ ಕೇದಾರನಾಥಕ್ಕೆ ಹೋಗ್ತಾರೆ. ಕೇದಾರನಾಥ್ ದರ್ಶನ ಎಲ್ಲ ಮತ್ತೆ VIP ದರ್ಶನ. ಹೌದು, ಅವರು ಮತ್ತೆ ಬಂದು ಗುಪ್ತಕಾಶಿಯಲ್ಲಿ ಸ್ಟೇ. ಅಲ್ಲಿಂದ ನೆಕ್ಸ್ಟ್ ಡೇ ಬದ್ರಿಗೆ ಹೋಗ್ತಾರೆ, ಅಲ್ಲಿ ಸ್ಟೇ ಆಗ್ತಾರೆ, ದರ್ಶನ ಆಗುತ್ತೆ, ಅಲ್ಲೂ VIP ದರ್ಶನ. ಹಾಗೆ 4 ಧಾಮಗಳಲ್ಲಿ. ಹೌದು, ಎಲ್ಲ ಧಾಮದಲ್ಲಿ ಒಂದೊಂದು ದಿನ. ಡೆಹ್ರಾಡೂನಲ್ಲಿ ಹೋಗುವಾಗ ಒಂದು ದಿನ, ಬಂದ ಮೇಲೆ ಒಂದು ದಿನ. ಯಾಕೆಂದರೆ ಹೆಲಿಕಾಪ್ಟರು ವಾಯುಗಣ ಎಷ್ಟೊತ್ತಿಗೆ ಇದಾಗ್ತದೆ ಗೊತ್ತಿಲ್ಲಲ್ಲ, ಅದಕ್ಕೆ ಒಂದು ನೈಟು ನಾವು ಡೆಹ್ರಾಡೂನಲ್ಲಿ ಸ್ಟೇ ಕೊಟ್ಟು ನೆಕ್ಸ್ಟ್ ಡೇ ವಾಪಸ್ ಬರುವಂಥ ನಿಮ್ಮ ಡೆಸ್ಟಿನೇಷನ್ಗೆ. ಸೊ 6 ರಾತ್ರಿ 7 ದಿನ ಇದು. ಇಲ್ಲಿ ಸ್ಟೇ ಬಂದು ಎಲ್ಲ ಲಕ್ಸುರಿ, ಊಟ ತಿಂಡಿ ಎಲ್ಲ ಆಲ್ ಇನ್ಕ್ಲೂಸಿವ್ ಇರ್ತದೆ. VIP ದರ್ಶನ ಇರ್ತದೆ. ನಾನು ಹೇಳಿದಿಲ್ಲ, ಡೋಲಿ ಸಹ ಅಲ್ಲಿ ಯಮುನೋತ್ರಿ ಹೋಗ್ಲಿಕ್ಕೆ 9 ಕಿಲೋಮೀಟ್ರ್ ಅದು ಸಹ ಡೋಲಿ ಸಹ ಇನ್ಕ್ಲೂಡ್. ಸೊ ಒಂದು ಯಾರು ವಯಸ್ಸಾದವರು ಸಹ ಆರಾಮ್ಸೆ ಹೋಗಿ ಬರುವಂಥದ್ದು. ಇನ್ನೊಂದು ಹೆಲಿಕಾಪ್ಟ್ರಲ್ಲಿ ಗಂಗೋತ್ರಿ ಯಮುನೋತ್ರಿ ಬೇಡ, ನನಗೆ ಬದ್ರಿ ಕೇದಾರ್ ನೋಡ್ಕೊಂಡು ಬರ್ತೀನಿ, 2 ಸಾಕು ಅಂದರು. ಹೌದು, ಅದಕ್ಕೂ ಸಹ ಇದೆ. ಗುಪ್ತಕಾಶಿಯಲ್ಲಿ 1 ರಾತ್ರಿ, ಬದ್ರಿಯಲ್ಲಿ 1 ರಾತ್ರಿ. ಹೋಗ್ತಾ ಬರ್ತಾ ಡೆಹ್ರಾಡೂನ್ 2 ರಾತ್ರಿ ಬೇಕು ಅಂತ ನಾನು ಹೇಳಿದೆ ಅಲ್ಲ, ಹೋಗುವಾಗ ಮತ್ತು ಬರುವಾಗ. ಸೊ ಇದು 4 ರಾತ್ರಿ 5 ದಿನ ಆಗುತ್ತೆ. 4 ರಾತ್ರಿ 5 ದಿನ. ಡೆಹ್ರಾಡೂನಿಂದ ನೇರವಾಗಿ ಗುಪ್ತಕಾಶಿ ಹೋಗ್ತಾರೆ. ಅಗೇನ್ ಗುಪ್ತಕಾಶಿಯಿಂದ ಮತ್ತೊಂದು ಹೆಲಿಕಾಪ್ಟ್ರಲ್ಲಿ ಕೇದಾರನಾಥಕ್ಕೆ ಹೋಗ್ತಾರೆ. VIP ದರ್ಶನ ಇರುತ್ತೆ. ದರ್ಶನ ಎಲ್ಲ ಆದಮೇಲೆ ವಾಪಸ್ಸು ಗುಪ್ತಕಾಶಿ ಬರ್ತಾರೆ, ಅಲ್ಲಿ ವಸತಿ ಸ್ಟೇ ಆಗುತ್ತೆ. ನೆಕ್ಸ್ಟ್ ಡೇ ಅಲ್ಲಿಂದ ಬದ್ರಿಗೆ ಹೋಗ್ತಾರೆ. ಸಾಕಷ್ಟು ಸಮಯ ಇರ್ತದೆ ಇವರಿಗೆ ದೇವಸ್ಥಾನಗಳ ಸಂದರ್ಶನ ಮಾಡಲಿಕ್ಕೆ. ಭಾಳ ಗಡಿಬಿಡಿ ಏನೂ ಇರೋದಿಲ್ಲ. ಆ ದೇವಸ್ಥಾನದಲ್ಲಿ VIP ದರ್ಶನ ಆಗಿ ದೇವರ ದರ್ಶನ ಬೇಗ ಆದರೂ ಆಮೇಲೆ ಪರಿಸರದಲ್ಲಿ ಉಳ್ಕೊಳ್ಳೋದಕ್ಕೂ ಸ್ವಲ್ಪ ಹೊತ್ತು ಉಳ್ಕೊಳ್ಳೋದು, ವಿಶ್ರಾಂತಿ ತಗೊಳ್ಬೋದು. ಹೀಗೆ ಬಂದು ವಾಪಸ್ ಡೆಹ್ರಾಡೂನ್. ಇದು 4 night 5 days. ಇನ್ನೊಂದಿದೆ 2 nights 3 days ಬದ್ರಿ ಕೇದಾರ್ ನೋಡುವಂಥದ್ದು. ಹೇಗೆ ಅಂದರೆ ಬೆಳಿಗ್ಗೆ ನಾವು ಇವತ್ತು ಹೋಗಿ ನಾವು ಡೆಹ್ರಾಡೂನಲ್ಲಿ ಸ್ಟೇ ಆಗ್ತೀವಿ. ನಾಳೆ ಬೆಳಿಗ್ಗೆ ನೀವು ಡೈರೆಕ್ಟ್ ಗುಪ್ತಕಾಶಿ ಹೋಗ್ತೀರಾ. ಗುಪ್ತಕಾಶಿ ಹೋಗಿ ಅಲ್ಲಿಂದ ಕೇದಾರನಾಥ ನೋಡಿಕೊಂಡು ಮತ್ತೆ ವಾಪಸ್ ಗುಪ್ತಕಾಶಿ ಬಂದು ಅಲ್ಲಿಂದ ಬದ್ರಿಯನ್ನು ದರ್ಶನ ಮಾಡಿಕೊಂಡು ಸಂಜೆ ಡೆಹ್ರಾಡೂನಿಗೆ ಬರ್ತೀರಿ. ಅಲ್ಲಿ ಸ್ಟೇ ಅಂದರೆ ಒಂದೇ ದಿನದಲ್ಲಿ ಬದ್ರಿನಾಥ್ ಕೇದಾರನಾಥನ್ನ ಎರಡನ್ನೂ ಆಗುತ್ತೆ. ಆ ಕಾಲದಲ್ಲಿ ಶಂಕರಾಚಾರ್ಯರು ಮಾಡ್ತಾ ಇದ್ರಂತೆ. ಶಂಕರಾಚಾರ್ಯರು ಕೇದಾರನಾಥಕ್ಕೆ ಪೂಜೆ ಮಾಡಿ ಬಂದು ಬದ್ರಿಯಲ್ಲಿ ವಾಸ್ತವ್ಯ ಮಾಡ್ತಾ ಇದ್ರು ಅಂತ ಹಿಂದೆ ಕೇಳಿದ್ದೀವಿ. ಇಂಥ ಸಾಮರ್ಥ್ಯ. ಹೌದು. ಹಾಗೆ ಈಗ ಇದು ಒಂದು ಅವಕಾಶ ಇದೆ ಒಂದೇ ದಿನದಲ್ಲಿ. ಎಲ್ಲ ಲಕ್ಸುರಿಯಸ್ ಸ್ಟೇ ಇದು ಎಲ್ಲ ಇದೆ. ಇದನ್ನು ನೀವು ಯಾವುದೇ ಪ್ರವಾಸ ಆದರೂ ನಮ್ಮಲ್ಲಿ ಎಲ್ಲದಕ್ಕೂ ಬೇಡಿಕೆ ಇದೆ. ಯಾಕೆ ಅಂತ ಹೇಳಿದರೆ ನಮ್ಮ ಒಂದು ಡೆಡಿಕೇಟೆಡ್ ವ್ಯವಸ್ಥೆ ಆ ಥರ ಇದೆ. ಒಂದು ಒಳ್ಳೆಯ ವ್ಯವಸ್ಥೆ ಇದೆ. ಹೆಲಿಕಾಪ್ಟರಲ್ಲಿ ಅಥವಾ ಒಂದು ಸ್ಟ್ಯಾಂಡರ್ಡ್ ಗ್ರೂಪ್ ಟೂರ್ ಆದ್ರೂ ಒಳ್ಳೆಯ ಊಟ, ಒಳ್ಳೆಯ ನಮ್ಮ ಒಂದು ಮ್ಯಾನೇಜ್ಮೆಂಟ್ ಹುಡುಗರದ್ದು
ಮ್ಯಾನೇಜರ್ಸ್ದು ಒಳ್ಳೆ ಮ್ಯಾನೇಜ್ಮೆಂಟ್ ಇದೆ. ಹಾಗಾಗಿ ಒಂದು ಒಳ್ಳೆ ಪ್ರವಾಸ ಆಗ್ತದೆ. ನೀವು ಯಾರಾದರೂ ಹೆಲಿಕಾಪ್ಟರ್ ಬೇಕು ಅಂತ ಹೇಳಿದರೆ ನೀವು ಆದಷ್ಟು ಬೇಗ ಬುಕ್ ಮಾಡಿ, ಸ್ವಲ್ಪ ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿ. 80 ಅಬವ್ ಇದ್ದರೆ ಕಡಿಮೆ ಮಾಡ್ಕೊಳ್ಳಿ. ಅಂದರೆ 80 kgs ಆದಮೇಲೆ ಸ್ವಲ್ಪ ಚಾರ್ಜಸ್ ಮಾಡ್ತಾರೆ. ಅದೇ ನಾವು ಒಂದು ಇನ್ನೊಬ್ಬರು 60 ಇದ್ದರೆ, ಗಂಡ 80 ಪ್ಲಸ್ ಇದ್ದು ಹೆಂಡತಿ ಒಂದು 70 ಇದ್ದರೆ ಅಲ್ಲೇ ಒಂದು ಸ್ವಲ್ಪ ಮ್ಯಾನೇಜ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಲ್ವಾ. ಹಾಗೆ ಒಂದು ಅತ್ಯದ್ಭುತವಾದಂಥ ಚಾರ್ಧಾಮ್ ಯಾತ್ರೆಯನ್ನು ಅಡಿಗಾಸ್ ಮುಖಾಂತರವೇ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಅದ್ಭುತವಾಗಿ ನಮಗೆ ಚಾರ್ಧಾಮ್ ಯಾತ್ರೆ ವಿವರಗಳನ್ನು ತಿಳಿಸಿಕೊಟ್ಟಿದ್ದರ ಜೊತೆಗೆ ಯಾವ ಟೈಮಲ್ಲಿ ಹೋಗಬೇಕು, ವೆಯ್ಟ್ ಎಷ್ಟು ಇರಬೇಕು, ಹೆಲಿಕಾಪ್ಟರ್ನಲ್ಲಿ ಸಂಚಾರ ಮಾಡೋದಿದ್ರೆ ಯಾವ ವಿಧಾನದಲ್ಲಿ, ರಸ್ತೆ ಮಾರ್ಗದಲ್ಲಿ ಹೋಗಿದ್ರೆ ಯಾವ ರೀತಿ ಇರುತ್ತೆ, ಹೆಲಿಕಾಪ್ಟರ್ಲಾದರೆ ಯಾವ ರೀತಿ ಇರುತ್ತೆ ಇತ್ಯಾದಿ ವಿಚಾರಗಳನ್ನು, ಜೊತೆಗೆ ಅಲ್ಲಿನ ಅಡುಗೆ ವ್ಯವಸ್ಥೆ ಬಗ್ಗೆ ಕೂಡ ಬಹಳ ಅಚ್ಚುಕಟ್ಟಾಗಿ ಯಾವ ರೀತಿ ಅಡಿಗಾಸ್ ಯಾತ್ರೆಯಿಂದ ವ್ಯವಸ್ಥೆಯನ್ನು ಮಾಡ್ತೀರ ಅನ್ನೋದ್ರ ಬಗ್ಗೆ ಭಾಳ ಅದ್ಭುತವಾಗಿ ವಿವರಿಸಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ಅಡಿಗಾಸ್ ಯಾತ್ರಾ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.